ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಅಕ್ಷಯ ತೃತೀಯ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಹಬ್ಬ. ಯಾವುದು ಕ್ಷಯವಿಲ್ವೋ ಅದೇ ಅಕ್ಷಯ, ಅದೇ ಅಕ್ಷಯ ತೃತೀಯ. ಧಾರ್ಮಿಕ ಕಾರ್ಯ ಮತ್ತು ದಾನಗಳನ್ನು ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ. ಇದನ್ನು ನಾವು ಅಬುಜ ಮುಹೂರ್ತ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಿದ್ರೂ ಕೂಡ ಯಾವುದೇ ಶುಭ ಕಾಲ, ಮುಹೂರ್ತ, ಗಳಿಗೆ, ರಾಹುಕಾಲ, ಯಮಗಂಡ ಕಾಲ ಯಾವುದನ್ನು ನೋಡುವಂತಹ ಅವಶ್ಯಕತೆ ಇಲ್ಲ. ಈ ದಿನ ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಅದು ಶುಭ ಫಲವನ್ನೇ ಕೊಡುತ್ತೆ. ಇನ್ನು ಇವತ್ತು ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನ ಪೂಜಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ದಿನ. ಪರಶುರಾಮರ ಜಯಂತಿ ಮತ್ತು ಪಾಂಡವರಿಗೆ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯನ್ನ ನೀಡಿದಂತ ಅತ್ಯಂತ ಶ್ರೇಷ್ಠವಾದಂತಹ ದಿನ. ಇವತ್ತು ಮಾಡುವಂತ ದಾನಗಳಿದೆಯಲ್ಲ, ಆ ದಾನ 100 ಪಾಲು ಹೆಚ್ಚು ಫಲವನ್ನು ನಮಗೆ ವಾಪಸ್ ಕೊಡುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಜಲದಾನವನ್ನು ಮಾಡಿದ್ರೆ ದೈವಿಕ ಶ್ರದ್ಧೆ ಪ್ರಾಪ್ತಿಯಾಗತ್ತೆ. ತಿಲಾದಾನವನ್ನು ಮಾಡಿದ್ರೆ ಪಿತೃದೋಷಾದಿಗಳು ನಿವಾರಣೆ ಆಗುತ್ತೆ. ಮತ್ತು ವಸ್ತ್ರದಾನವನ್ನು ಮಾಡಿದ್ರೆ ಬದಲಾವಣೆ ಮತ್ತು ಆತ್ಮಶುದ್ಧಿ ಆಗತ್ತೆ. ಚಂದನ, ಪಾನೀಯ, ಭತ್ತ, ಲೋಹ ಇದನ್ನ ದಾನ ಮಾಡೋದ್ರಿಂದ ಶಾಂತಿ, ಆಯಸ್ಸು ಮತ್ತು ಮನೆಯಲ್ಲಿ ಒಳ್ಳೆಯ ವಾತಾವರಣ ಪ್ರಾಪ್ತಿಯಾಗುತ್ತೆ. ಬಹಳ ಮುಖ್ಯವಾಗಿ ಅನ್ನದಾನ ಮತ್ತು ಪಾಯಸ ದಾನವನ್ನು ಮಾಡೋದ್ರಿಂದ ಅಕ್ಷಯವಾದಂತಹ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದು ಮಾಡುವಂತಹ ದಾನಗಳು. ಹಾಗಾದ್ರೆ ಈ ಅಕ್ಷಯ ತೃತೀಯದ ದಿನ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಏನು ಫಲ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಚಾರವನ್ನ ನೋಡೋದಾದ್ರೆ, ಲಕ್ಷ್ಮೀ ದೇವಿಯ ಸಂಕೇತವಾಗಿರುವಂತಹ ಚಿನ್ನ, ಬೆಳ್ಳಿಯನ್ನ ಕೂಡ ನೀವು ಖರೀದಿ ಮಾಡಿ. ಮತ್ತು ಶ್ರದ್ಧಾ, ಭಕ್ತಿ, ಜ್ಞಾನದ ಪ್ರತೀಕವಾಗಿರುವಂತಹ ಪೂಜಾ ಸಾಮಗ್ರಿಗಳು, ಅರಿಶಿಣ, ಕುಂಕುಮ, ಶಂಖ, ರತ್ನಗಳು ಯಾವುದಾದ್ರೂ ಸರಿ, ಮನೆಗೆ ಮಂಗಳ ದ್ರವ್ಯಗಳನ್ನ ಖರೀದಿ ಮಾಡಿ. ಆಹಾರ ಸಮೃದ್ಧಿ ಮತ್ತು ಪೂರ್ಣಾಯುಷ್ಯಕ್ಕೆ ಪ್ರತೀಕವಾಗಿರುವಂತಹ ಅಕ್ಕಿ, ಗೋಧಿ, ಧಾನ್ಯಗಳನ್ನ ನೀವು ಖರೀದಿಯನ್ನ ಮಾಡಿ. ಜೊತೆಗೆ ಸಾತ್ವಿಕದ ಸಂಕೇತ ಗೃಹಾರಂಭ ಮಾಡಲಿಕ್ಕೆ ಕಟ್ಟಡವನ್ನು ಖರೀದಿ ಮಾಡುವಂಥದ್ದು, ನಿವೇಶನವನ್ನು ಖರೀದಿ ಮಾಡುವಂತಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ದಿನ. ಭೂಮಿ ಪೂಜೆ, ಗೃಹ ಪ್ರವೇಶ, ಯಾವುದೇ ಶುಭ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠವಾದಂಥ ದಿನ. ಮತ್ತು ಸರಸ್ವತಿ ಅನುಗ್ರಹ, ಶುದ್ಧತೆಯನ್ನ ಪಡಿಲಿಕ್ಕೋಸ್ಕರ ನೂತನ ವಸ್ತ್ರ ಮತ್ತು ನಿತ್ಯ ಉಪಯೋಗಿಸುವಂತಹ ವಸ್ತುಗಳನ್ನ ನೀವು ಖರೀದಿ ಮಾಡಿ. ಇಷ್ಟು ವಸ್ತುಗಳನ್ನ ಕೂಡ ನೀವು ಖರೀದಿ ಮಾಡಬಹುದು. ಇದು ಅಕ್ಷಯವಾಗ್ತದೆ ಅಂತ ಹೇಳ್ತಾ, ಈ ಅಕ್ಷಯ ತೃತೀಯದ ದಿನ ಆ ಮಲೆಮಾದೇಶ್ವರರ ಅನುಗ್ರಹ, ಮಹಾಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲಿರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ